30 ವರ್ಷದಿಂದಲೂ ನಾವು ಈ ಫರ್ಟಿಲೈಸರ್ ಉಪಯೋಗಿಸ್ತಿದ್ವಿ, ರೌಂಡ್ ಆಫ್ ಹೊಡಿತಿದ್ವಿ. ಅರ್ಧ ಮರಗಳು ಹೋಗ್ಬಿಟ್ಟು ಫಸ್ಟಿಗೆ ಕಟ್ಟಿರೋವು ಬಹಳ ಫೇಲ್ ಆಗಿತ್ತು ತೋಟ. ವರ್ಷಕ್ಕೆ 2 ಸಾರಿ ಕೊಟ್ಟರೆ ₹1,00,000 ಮೇಲೆ ಬರುತ್ತೆ ಸರ್. ಇಡಿಮುಂಡಿ ರೋಗ ಎಲ್ಲ ಗಿಡಗಳು ಸಾಯಕತ್ತಿದ್ವಿ. ನಮ್ಮ ಕೃಷಿ ಇಲಾಖೆಗೆ ಉಲ್ಲಾಚೇಗೌಡರು ನಿಜವಾಗ್ಲೂ ಅವ್ರ ದೇವ್ರು ಸರ್. ಇವಾಗ ನಮ್ಮ ತೋಟದಲ್ಲಿ ಓಡಾಡಿದ್ರೆ ಸ್ಮೂತ್ ಬರುತ್ತೆ, ಕಳೆನಾಶಕ ಹೊಡೆಯಲ್ಲ, ಫರ್ಟಿಲೈಸರ್ ಗೊಬ್ಬರ ಉಪಯೋಗಿಸಲ್ಲ. ನಮಸ್ತೆ, ಮಹೇಶ್ವರಪ್ಪ ನನ್ನ ಹೆಸರು. ನಮ್ಮದು ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ, ಕಂಚಿಗನಾಳ್ ಗ್ರಾಮ. 3 ಎಕರೆ ತೋಟ. ಇದು ಮೊದಲೆಲ್ಲ ಈಗ 30 ವರ್ಷದ ತೋಟ ಸರ್. ಸುಮಾರು 30 ವರ್ಷದಿಂದಲೂ ನಾವು ಈ ಫರ್ಟಿಲೈಸರ್ ಉಪಯೋಗಿಸ್ತಿದ್ವಿ, ರೌಂಡ್ ಆಫ್ ಹೊಡಿತಿದ್ವಿ. ಅದು ಹಂಗಾಗಿ ಅರ್ಧ ಮರಗಳು ಹೋಗ್ಬಿಟ್ಟು ಫಸ್ಟಿಗೆ ಕಟ್ಟಿರೋವು. ಸುಮಾರು ಇದ್ರೆ ಭಾಳ ಫೇಲ್ ಆಗಿತ್ತು ತೋಟ, ಏನೂ ಇರಲಿಲ್ಲ. ಕಳೆನಾಶಕ, ರೌಂಡ್ ಆಫ್, ಈ ಕಳೆ ಬೆಳೀತಿತ್ತೆ ಅಂತ ಹೊಡಿತಿದ್ವಿ. ಆಮೇಲೆ ಫರ್ಟಿಲೈಸರ್ ಗೊಬ್ಬರ ಹಾಕೋದು, DAP, ಅದಕ್ಕೆ ಪೊಟ್ಯಾಶು, ಯೂರಿಯಾ ಮಿಕ್ಸ್ ಮಾಡಿ ಕೊಡ್ತಿದ್ವಿ. 10-26 ಈ ಥರ ಎಲ್ಲ ಕೊಡ್ತಿದ್ವಿ. ಭೂಮಿ ಹಾರ್ಡಾಗಿ ಈ ಕಳೆ ಹುಲ್ಲೇ ಹುಟ್ಟದ ಮಟ್ಟಕ್ಕಾಗಿತ್ತು ಸರ್. ಕಳೆ ಹುಲ್ಲೇ ತೋಟದಾಗ ಹುಟ್ಟಿಸೋದಿಲ್ಲ. ವರ್ಷಕ್ಕೆ 2 ಸಾರಿ ಕೊಟ್ಟರೆ ₹1,00,000 ಮೇಲೆ ಬರೋದು ಸರ್. ತೋಟ ಮೊದಲು ಸ್ಟಾರ್ಟಿಂಗ್ನಾಗೆ ಒಂದು 10-15 ಇಯರ್ಸು ಚೆನ್ನಾಗಿತ್ತು ಸರ್. 15 ಇಯರ್ಸ್ ಆದಮೇಲೆ ವರ್ಷ 70-80 ಗಿಡ ಇಡಿಮುಂಡಿ ರೋಗ, ಸುಳೆ ಕಟ್ಟಾಗೋದು, ಆ ಥರ ರೋಗ ಬಂದು ಎಲ್ಲ ಗಿಡಗಳು ಸಾಯಕತ್ತಿದ್ವು. ಆಮೇಲೆ ಅದು ಬಿಟ್ಟು ಇದನ್ನು ಮಾಡಕತ್ತಿದ್ಮೇಲೆ ಇವು ಈಗ ಒಳಸೊಸೆ ಕಟ್ಟಿರೋವು ಅಷ್ಟು ಗಿಡಗಳು ಸಣ್ಣಕ್ಕೆ ಹಿಂಗೆ ನೋಡೋಂಗಿರಲಿಲ್ಲ, ಆ ಥರ ಇದ್ವು. ಡಾಕ್ಟರ್ ಸಾಯಿಲ್ ಬಗ್ಗೆ ಯೂಟ್ಯೂಬ್ನಾಗೆ ನೋಡಿದ್ವಿ ಸರ್. ಈ ಮನೋಜ್ ಬರಕತ್ತಿದ್ಮೇಲೆ ಇವರೇ ತಂದು ಕೊಡ್ತಾರೆ. ವಿಡಿಯೋ ನೋಡಿದಾಗ ಉಲ್ಲಾಚೇಗೌಡರು ಅವರು ಹೇಳೋ ಇದನ್ನು ಕೇಳಿದರೆ ನಿಜವಾಗ್ಲೂ ಅವ್ರ ದೇವ್ರು ಸರ್. ನಮ್ಮ ಕೃಷಿ ಇಲಾಖೆಗೆ, ನಮ್ಮ ರೈತರಿಗೆ ಅವ್ರ ಫೋಟೋ ಹಾಕ್ಕೊಂಡು ಪೂಜೆ ಮಾಡ್ಬೇಕು ನಾವು. ಅವರ ಮಾರ್ಗದರ್ಶನ ಪ್ರತಿಯೊಂದು ಇದಕ್ಕೂ ಹೇಳ್ತಾರಲ್ಲ, ಅದನ್ನು ಕೇಳಿದರೆ ಭಾಳ ಅರ್ಥ ಆಗುತ್ತೆ. ಭೂಮಿ ಯಾವ ಥರ ಆಗೈತೆ, ಇನ್ನೂ ಒಂದು 40-50ನೇ ಇಸ್ವಿ ಅಷ್ಟೊತ್ತಿಗೆ ಇದೇ ಥರ ಉಪಯೋಗಿಸಿದ್ರೆ ಹುಲ್ಲು ಬೆಳೆಯಲ್ಲ ಅಂತ ಹೇಳ್ತಾರೆ ಅವರು. ಯಾವುದು ಭೂಮಿ ಒಳಗೆ ಅದೇ ಈ ಭೂಮಿ ಹಾರ್ಡ್ ಆಗಿತ್ತು ಸರ್. ಅದು ಇವಾಗ ಗೊತ್ತಾಗುತ್ತೆ. ಇವಾಗ ನಮ್ಮ ತೋಟದಲ್ಲಿ ಓಡಾಡಿದರೆ ಸ್ಮೂತ್ ಬರುತ್ತೆ. ಯಾವಾಗ ನಾವು ನೀರು ಮತ್ತೆ ಈಗ ಯೂಸ್ ಮಾಡ್ತೀನಲ್ಲ, ಇದಕ್ಕಿಂತ ಹೆಚ್ಚಿಗೆ ನೀರು ಕೊಡ್ತಿದ್ವಿ ತೋಟಕ್ಕೆ. ಹೆಚ್ಚಿಗೆ ನೀರು ಕೊಟ್ರು ಈ ಭೂಮಿ ಇಷ್ಟು ಸ್ಮೂತ್ ಇರ್ತದಿಲ್ಲ. ಇವಾಗ ಬೇಸಿಗೆದಿಂದಾಗೂ 3 ದಿವಸ 4 ದಿವಸ ನಮ್ಮ ಇದಕ್ಕೆ ಟೈಮಿಗೆ ನಿಲ್ಲಿಸಿದ್ದೀವಿ. ನೀರು ನಿಲ್ಲಿಸಿ ಆರಿಸಿ ಹೊಡಿತಾ ಇದ್ದೀನಿ. 1 ಎಕರೆಗೆ 1 ಕ್ಯಾನು ಅಂತಂದ್ರೆ 2,500. ಅದ್ರ ಜೊತೆ ಸ್ಲರಿ, ಪೊಟ್ಯಾಶು 2 ಸಾರಿ ಕೊಟ್ಟರೆ ಅದೊಂದು 650, ಒಂದು 20,000 ಬರುತ್ತೆ. ಈಗ 1 ವರ್ಷದಿಂದ ಈ ಡಾಕ್ಟರ್ ಸಾಯಿಲ್ ಉಪಯೋಗಿಸಿದ ಮೇಲೆ ಈ ತೋಟ ಈಗ ನೋಡೋಕೆ ಚೆನ್ನಾಗಿದೆ. ಇನ್ನೂ 1 ಇಯರ್ ಆಗ್ಬೇಕು ಸರ್, ಹಂಗಾರೆ ಕಂಪ್ಲೀಟು ಇದಾಗುತ್ತೆ, ರಿಕವರಿ. ಈ ಡಾಕ್ಟರ್ ಸಾಯಿಲ್ ಹಾಕಕತ್ತಿದ ಮೇಲೆ ಇವೆಲ್ಲ ಅಭಿವೃದ್ಧಿ ಆಗಿದ್ದಾವೆ. ಈಗ ನಾವು ನೆಕ್ಸ್ಟ್ ಪೀಳಿಗೆಗೆ ನಮ್ಮ ಭೂಮಿನ ಒಳ್ಳೆ ಇದನ್ನು ಉಳಿಸ್ಕೋಬೇಕು ಅನ್ನೋ ಒಂದು ಇದು ನಮಗೆ ಅರಿವಾಗೈತಿ. ರೌಂಡ್ ಆಫ್ ಕಳೆನಾಶಕ ಹೊಡೆಯಲ್ಲ, ಫರ್ಟಿಲೈಸರ್ ಗೊಬ್ಬರ ಉಪಯೋಗಿಸಲ್ಲ ಅಂತ. ಈಗ ಬ್ರಷ್ ಕಟ್ರ್ ಮಾಡ್ತೀವಿ, ವರ್ಷಕ್ಕೆ 3 ಟೈಮ್. ಹುಲ್ಲು ಇಷ್ಟತ್ರ ಬೆಳೆಯುತ್ತೆ ಸರ್. ಅಡಿಕೆ ಕೊಯ್ಲು ಮುಗಿಯೋ ಅಷ್ಟೊತ್ತಿಗೆ 2 ಸಾರಿ ಹೊಡಿತೀವಿ, ಆಮೇಲೆ 1 ಸಾರಿ ಹೊಡಿತೀವಿ. ಈಗ ತೋಟ ನಮಗೆ ಸಮಾಧಾನ ಐತಿ. ಬೇರೆ ರೈತರಿಗೆ ನಮ್ಮ ಮಕ್ಕಳು ಮರಿಗೆ ಇನ್ನು ಮುಂದೆ ಭೂಮಿ ಒಳ್ಳೇದಿರ್ಬೇಕು ಅಂದರೆ ರಾಸಾಯನಿಕ ಗೊಬ್ಬರ ಬೆಳೆಸೋದು ಬಿಟ್ಟು, ಕಳೆನಾಶಕ ಹೊಡೆಯೋದು ಬಿಟ್ಟು ಡಾಕ್ಟರ್ ಸಾಯಿಲ್ ಉಪಯೋಗಿಸಿ ಭೂಮಿ ಉಳಿಸ್ರಿ, ನೆಮ್ಮದಿಯಾಗಿ ಜೀವನನಾರು ಮಾಡ್ತಾರೆ ಮಕ್ಕಳು. ಇದನ್ನು ಹೇಳಕ್ಕೆ ಬಯಸ್ತೀನಿ ಸರ್. ತುಂಬ ಧನ್ಯವಾದಗಳು.